ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ನಾವು ಯಾವುದೇ ತರದನ ಬ್ಲೌಸ್ ಅನ್ನ ಪ್ರೊಫೆಷನಲಿ ವಿತ್ ಪರ್ಫೆಕ್ಟ್ ಫಿಟ್ಟಿಂಗ್ ಅಕ್ಯುರೇಟ್ ಚೆನ್ನಾಗಿ ಹೊಲಿಬೇಕು ಅಂದ್ರೆ ಫಸ್ಟ್ ಪ್ರೊಸೆಸ್ ಬರುತ್ತೆ ಮೇಜರ್ಮೆಂಟ್, ಅಂದ್ರೆ ಅಳತೆ ತಗೊಳ್ಳೋದು. ಮೆಜರ್ಮೆಂಟ್ ನಲ್ಲಿ ಕೂಡ ಎರಡು ಪದ್ಧತಿ ಬರುತ್ತೆ. ಒಂದು, ನಾವು ಹಳೆ ಬ್ಲೌಸ್ ಅನ್ನ ಬಳಸಿ ಅಳತೆ ತಗೋಬಹುದು. ಎರಡನೇದು, ನಾವು ನಮ್ಮ ಓನ್ ಬಾಡಿ ಮೆಜರ್ಮೆಂಟ್ ಅನ್ನ ತಗೋಬಹುದು. ಸೊ ಅದರಲ್ಲಿ ನಾನು ಜಾಸ್ತಿಯಾಗಿ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಬಾಡಿ ಮೆಜರ್ಮೆಂಟ್. ಬಿಕಾಸ್ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ನಮ್ಮ ಬ್ಲೌಸಸ್ ಅನ್ನ ಸ್ಟಿಚ್ ಮಾಡಿದಾಗ ಅದು ಜಾಸ್ತಿ ಅಕ್ಯುರೇಟ್ ವಿತ್ ಪರ್ಫೆಕ್ಟ್ ಫಿಟ್ಟಿಂಗ್ ಅಂಡ್ ಪ್ರೊಫೆಷನಲ್ ಲುಕ್ ಕೊಡುತ್ತೆ. ಅದ್ರ ಜೊತೆಗೆ ನಮ್ಮ ಎಲ್ಲರ ಬಾಡಿ ಹೇಗಿರುತ್ತೆ ಅಂದ್ರೆ ಡೇ ಬೈ ಡೇ ಸ್ಲೈಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಬಾಡಿ ಮೆಜರ್ಮೆಂಟ್ ಮಾಡುವ ಪ್ರಾಕ್ಟೀಸ್ ಇದ್ದಾಗ ಪ್ರತಿ ಸಲ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸಸ್ ಅನ್ನ ಸ್ಟಿಚ್ ಮಾಡಿದ್ರೆ ನಮ್ಮ ಬ್ಲೌಸಸ್ ತುಂಬಾ ಅಕ್ಯುರೇಟ್, ಪ್ರೊಫೆಷನಲ್ ಅಂಡ್ ಪರ್ಫೆಕ್ಟ್ ಫಿಟ್ಟಿಂಗ್ ನಲ್ಲಿ ರೆಡಿ ಆಗುತ್ತೆ. ತುಂಬಾ ಜನರಿಗೆ ಬಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಿರೋದಿಲ್ಲ, ಅಥವಾ ಬಾಡಿ ಮೆಜರ್ಮೆಂಟ್ ನಲ್ಲಿ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಎಲ್ಲಿಂದ ಎಲ್ಲಿಗೆ ಅಳಿಬೇಕು, ವಿಡ್ತ್ ಎಷ್ಟು ತಗೋಬೇಕು, ಲೆಂತ್ ಎಷ್ಟು ತಗೋಬೇಕು, ಈ ರೀತಿ ಎಲ್ಲ. ಸೊ ಹೀಗಾಗಿ ಎಲ್ಲರಿಗೂ ಈಸಿ ಆಗ್ಲಿ, ಎಲ್ಲರಿಗೂ ಒಂದು ಕ್ಲಿಯಾರಿಟಿ ಸಿಗ್ಲಿ ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಬ್ಲೌಸ್ಗಾಗಿ ಬಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಳ್ಳುವಾಗ ನೀವು ಮಿರರ್ ಮುಂದೆ ನಿಂತ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಅಂದ್ರೆ ನೀವು ಅಳೆದಾಗ ನಿಮ್ಗೆ ನಿಮ್ಮ ಓನ್ ಮೆಜರ್ಮೆಂಟ್ ಏನ್ ಬರ್ತಾ ಇದೆ ಅದು ಈಸಿಲಿ ಮಿರರ್ ನಲ್ಲಿ ಕಾಣುತ್ತೆ. ಸೊ ಪ್ರತಿ ಸಲ ನನ್ನ ಏನ್ ಮೆಜರ್ಮೆಂಟ್ ಬರ್ತಾ ಇದೆ ಅಂತ ಈ ರೀತಿ ಬಗ್ಗಿ ನೋಡುವ ನೆಸೆಸಿಟಿ ಇಲ್ಲ. ಪ್ಲಸ್ ಇದೇ ಮೆಥಡ್ ಅನ್ನ ಬಳಸಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಬೇರೆ ಮೆಜರ್ಮೆಂಟ್ಸ್ ತಗೊಳ್ಳೋದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕ್ಲಿಯಾರಿಟಿ ಸಿಗುತ್ತೆ. ಸೊ ಬನ್ನಿ ಬಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ ನೋಡೋಣ. ಬಾಡಿ ಮೆಜರ್ಮೆಂಟ್ ತಗೊಳಕ್ಕೆ ನಾವು ಈ ರೀತಿ ಒಂದು ಇಂಚ್ ಟೇಪ್ ಅನ್ನ ಬಳಸಬೇಕಾಗತ್ತೆ. ಇಂಚ್ ಟೇಪ್ ನಲ್ಲಿ ಎರಡು ಸೈಡೆಡ್ ಇರುತ್ತೆ. ಒಂದು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಇಂಚ್ ಸೈಡ್, ಮತ್ತೆ ಇನ್ನೂ ಒಂದು ಸೈಡ್ ಬರುತ್ತೆ ಸೆಂಟಿಮೀಟರ್ ಸೈಡ್. ಸೊ ಯಾವಾಗ್ಲೂ ನಾವು ಬ್ಲೌಸಸ್ ಅನ್ನ ಸ್ಟಿಚ್ ಮಾಡುವಾಗ ಮೆಜರ್ಮೆಂಟ್ಸ್ ಅನ್ನ ಏನ್ ತಗೊಳ್ತೀವಿ ಅದು ಯಾವಾಗ್ಲೂ ಇಂಚ್ ನಲ್ಲಿ ಬರುತ್ತೆ. ಸೊ ನೀವು ಮೆಜರ್ ಮಾಡುವಾಗ ಇಂಚ್ ಸೈಡ್ ಅನ್ನೇ ಮೇಲ್ಗಡೆ ಇರಬೇಕು. ಸೊ ಈಗ ಏನೆಲ್ಲ ಮೆಜರ್ಮೆಂಟ್ ಬೇಕಾಗುತ್ತೆ ಅಂತ ಬನ್ನಿ ನೋಡೋಣ. ಒಂದೇ ಮೆಜರ್ಮೆಂಟ್ ಇದೆ ಬ್ಲೌಸ್ ಲೆಂತ್, ಅಂದ್ರೆ ಕುಪ್ಸದ ಪೂರ್ಣ ಉದ್ದ. ಇದರಲ್ಲಿ ನೋಡಿ ನಿಮ್ಗೆ ಲೆಂತ್ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ನೀವು ಇಟ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಬ್ಲೌಸ್ ದ ಲೆಂತ್ ಎಲ್ಲಿವರೆಗೆ ಬೇಕು. ಓಕೆ, ಸೊ ಒಂದ್ಸತಿ ಡಿಸೈಡ್ ಆದ ಮೇಲೆ ನಮ್ಮ ಶೋಲ್ಡರ್ ಅದ ಸೆಂಟರ್ ಪಾಯಿಂಟ್, ನಾನು ಬಾಡಿ ಶೋಲ್ಡರ್ ಅದ ಸೆಂಟರ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ನೀವು ಹಾಕೊಂಡಿರುವ ಔಟ್ಫಿಟ್ ಅದ ಸೆಂಟರ್ ಪಾಯಿಂಟ್ ಹೇಳ್ತಾ ಇಲ್ಲ. ಸೊ ನೀವು ಯಾವುದೇ ತರಹದ ಔಟ್ಫಿಟ್ ಅನ್ನ ವೇರ್ ಮಾಡ್ಲಿ ಅದರದ್ದೇನು ಇಲ್ಲಿ ಏನು ಸಂಬಂಧ ಇಲ್ಲ. ನಾವು ಈಗ ಮೆಜರ್ಮೆಂಟ್ ಬಾಡಿ ವೈಸ್ ತಗೊಳ್ತಾ ಇದ್ದೀವಿ. ಸೊ ನಮ್ಮ ಆಕ್ಚುಯಲ್ ಶೋಲ್ಡರ್ ದ ಸೆಂಟರ್ ಪಾಯಿಂಟ್ ಏನ್ ಬರುತ್ತೆ ಅಲ್ಲಿಗೆ ಟೇಪ್ ಅನ್ನ ಹಿಡಿಬೇಕು. ಮತ್ತೆ ಬ್ಯಾಕ್ ಸೈಡ್ ದಿಂದ ಬ್ಲೌಸ್ ದ ಉದ್ದ ಅಂದ್ರೆ ಬ್ಲೌಸ್ ಲೆಂತ್ ಅನ್ನ ಅಳಿಬೇಕು. ಸೊ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ, ಇಂಚ್ ಟೇಪ್ ಮೇಲಗಡೆ ಇದೆ, ಶೋಲ್ಡರ್ ದ ಸೆಂಟರ್ಗೆ ನಾನು ಹಿಡಿತಾ ಇದ್ದೀನಿ. ಇಂಚ್ ಟೇಪ್ ಅನ್ನ ಈ ರೀತಿ ಹಿಡಿಬೇಕು. ಮತ್ತೆ ನಮಗೆ ಬ್ಲೌಸ್ ದ ಉದ್ದ ಎಲ್ಲಿವರೆಗೆ ಬೇಕು. ಸೊ ನೀವೇ ನಿಮ್ಮ ಕೈಯಿಂದ ಈ ರೀತಿ ಹಿಡ್ಕೊಂಡಾಗ ನಿಮ್ಗೆ ಒಂದು ಬ್ಲೌಸ್ ದ ಲೆಂತ್ ಐಡಿಯಾ ಬರುತ್ತೆ. ಈಗ ನೋಡಿ ನಂದು ಬರ್ತಾ ಇದೆ 14 ಇಂಚ್, ಅಂದ್ರೆ ನನಗೆ 14 ಇಂಚದ ರೆಡಿ ಬ್ಲೌಸ್ ಲೆಂತ್ ಬೇಕು. ಸೊ ನಾನು 14 ಇಂಚ್ಗೆ ಮೆಜರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೆ ಚೆಸ್ಟ್ ರೌಂಡ್. ಇದಕ್ಕೆ ನೀವು ಅಪ್ಪರ್ ಚೆಸ್ಟ್ ರೌಂಡ್ ಕೂಡ ಹೇಳ್ಬಹುದು, ಎದೆ ಸುತ್ತಳತೆ ಅಂತ ಕೂಡ ಹೇಳ್ಬಹುದು. ಎದೆ ಸುತ್ತಳತೆಗಾಗಿ ಏನ್ ಮಾಡ್ಬೇಕು ಅಂದ್ರೆ ಟೇಪ್ ಅನ್ನ ಕರೆಕ್ಟ್ ಆಗಿ ನಮ್ಮ ಆರ್ಮ್ ಹೋಲದ ಕೆಳಗಡೆ ನೋಡಿ, ನಮ್ಮ ಆರ್ಮ್ ಹೋಲ್ ಅಂದ್ರೆ ಯಾವ ಸೈಡ್ ಅಂದ್ರೆ ಇಲ್ಲಿಂದ. ಸೊ ಕರೆಕ್ಟ್ ಆಗಿ ಎರಡೂ ಸೈಡ್ ಆರ್ಮ್ ಹೋಲದ ಕೆಳಗಿಂದ ಮೇಲಗಡೆ ಇಂಚ್ ಟೇಪ್ ಅನ್ನ ಈ ರೀತಿ ಸುತ್ತಿ ಹಿಡಿಬೇಕು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇಂಚ್ ಟೇಪ್ ಅನ್ನ ತುಂಬಾ ಟೈಟ್ ಆಗಿ ಕೂಡ ಹಿಡಿಬಾರ್ದು, ಮತ್ತೆ ತುಂಬಾ ಲೂಸ್ ಕೂಡ ಮಾಡಬಾರ್ದು, ಅದರಿಂದ ಫಿಟ್ಟಿಂಗ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಮೀಡಿಯಂ ನೋಡ್ಕೊಂಡು ಈ ರೀತಿ ಇಂಚ್ ಟೇಪ್ ಅನ್ನ ಹಿಡಿಬೇಕು. ಈಗ ನೋಡಿ ನಾನು ಸುತ್ತಿ ಹಿಡಿದಿದ್ದೀನಿ, ನಂದು ಕರೆಕ್ಟ್ 33.5 ಇಂಚ್ ಬರ್ತಾ ಇದೆ, 33.5 ಇಂಚ್ ಅಂತ ಇಷ್ಟು ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಬರುತ್ತೆ ಫುಲ್ ಬರ್ಸ್ಟ್ ರೌಂಡ್. ಅಂದ್ರೆ ನೋಡಿ ನಮ್ಮ ಫುಲ್ ಬರ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನಾವು ಈ ರೀತಿ ಇಂಚ್ ಟೇಪ್ ಅನ್ನ ಮತ್ತೆ ರೌಂಡ್ ನಲ್ಲಿ ಹಿಡಿಬೇಕು. ಇಲ್ಲಿ ಕೂಡ ಅದೇ ಸೇಮ್, ಇಂಚ್ ಟೇಪ್ ಅನ್ನ ತುಂಬಾ ಟೈಟ್ ಆಗಿ ಅಥವಾ ತುಂಬಾ ಲೂಸ್ ಆಗಿ ಹಿಡಿಬಾರ್ದು, ಮೀಡಿಯಂ ಆಗಿ ನೀಟಾಗಿ ಹಿಡಿಬೇಕು. ಸೊ ನೋಡಿ ಈಗ ನಂದು ಅಳತೆ ಬರ್ತಾ ಇದೆ 35 ಇಂಚ್.
ಇದರ ನಂತರ ಬರುತ್ತೆ ಬರ್ಸ್ಟ್ ಹೈಟ್, ಅಂದ್ರೆ ನಮ್ಮ ಅಪೆಕ್ಸ್ ಪಾಯಿಂಟ್ ಏನಿರುತ್ತೆ ಅಲ್ಲಿವರೆಗೆ ನಾವು ಶೋಲ್ಡರ್ ಸೆಂಟರ್ ದಿಂದ ಬರ್ಸ್ಟ್ ಪಾಯಿಂಟ್ ವರೆಗೆ ಇಂಚ್ ಟೇಪ್ ಅನ್ನ ಈ ರೀತಿ ಹಿಡಿಬೇಕು. ಸೊ ನೋಡಿ, ನನ್ನ ಶೋಲ್ಡರ್ ಸೆಂಟರ್ ದಿಂದ ನಾನು ಈ ರೀತಿ ಇಂಚ್ ಟೇಪ್ ಅನ್ನ ಹಿಡಿದು ಕರೆಕ್ಟ್ ಆಗಿ ನನ್ನ ಬರ್ಸ್ಟ್ ಪಾಯಿಂಟ್ ವರೆಗೆ ಲೆಂತ್ ಎಷ್ಟು ಬರ್ತಾ ಇದೆ ಅದನ್ನ ನೋಡ್ತಾ ಇದ್ದೀರಿ. ಅದು ಕರೆಕ್ಟ್ ಆಗಿ ಬರ್ತಾ ಇದೆ 10 ಇಂಚ್. ಸೊ ಇದಕ್ಕೆ ಬರ್ಸ್ಟ್ ಹೈಟ್ ಅಂತ ಕೂಡ ಹೇಳ್ತಾರೆ, ಅಪೆಕ್ಸ್ ಪಾಯಿಂಟ್ ಅಂತ ಕೂಡ ಹೇಳ್ತಾರೆ. ಆಮೇಲೆ ಬರುತ್ತೆ ಸ್ವಂಟದ ಸುತ್ತಳತೆ, ಅಂದ್ರೆ ವೆಸ್ಟ್ ರೌಂಡ್. ಅಂದ್ರೆ ನಿಮ್ಗೆ ಬ್ಲೌಸ್ ಲೆಂತ್ ಎಲ್ಲಿವರೆಗೆ ಬೇಕು, ಎಷ್ಟು ನೀವು ಅಳೆದಿದ್ದೀರಾ. ನಾನು 14 ಇಂಚ್ ಅಳೆದಿದ್ದೆ. ಸೊ ಅದೇ ಕರೆಕ್ಟ್ 14 ಇಂಚ್ಗೆ ನಾವು ವೇಸ್ಟ್ಗೆ ಸೊಂಟಕ್ಕೆ ಈ ರೀತಿ ಇಂಚ್ ಟೇಪ್ ಅನ್ನ ಹಿಡಿಬೇಕು ರೌಂಡ್ ನಲ್ಲಿ. ಇಲ್ಲಿ ಕೂಡ ಸೇಮ್, ತುಂಬಾ ಟೈಟ್ ಅಥವಾ ತುಂಬಾ ಲೂಸ್ ಹಿಡಿಬಾರ್ದು, ಮೀಡಿಯಂ ಆಗಿನೇ ಹಿಡಿಬೇಕು. ಸೊ ನೋಡಿ, ನಂದು ಬರ್ತಾ ಇದೆ 31 ಇಂಚ್. ನೆಕ್ಸ್ಟ್ ಇದೆ ಆರ್ಮ್ ಹೋಲ್ ರೌಂಡ್. ಆರ್ಮ್ ಹೋಲ್ ತುಂಬಾ ಇಂಪಾರ್ಟೆಂಟ್ ಇದೆ, ಬಿಕಾಸ್ ತುಂಬಾ ಜನರಿಗೆ ಆರ್ಮ್ ಹೋಲ್ ನಲ್ಲಿನೇ ಪ್ರಾಬ್ಲಮ್ ಬರುತ್ತೆ. ಸೊ ಹೀಗಾಗಿ ಆರ್ಮ್ ಹೋಲ್ ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಆರ್ಮ್ ಹೋಲ್ ಅಂದ್ರೆ ಯಾವುದು ಅಂದ್ರೆ, ಇದು ನಮ್ಮ ಕೈ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಮ ಬಾಡಿ ಪಾರ್ಟ್ ಎಲ್ಲಿಗೆ ಎಂಡ್ ಆಗುತ್ತೆ, ಅಲ್ಲಿ ಇದು ಏನ್ ನಮ್ದು ಸುತ್ತಳತೆ ಬರುತ್ತೆ, ಇದಕ್ಕೆ ನಾವು ಆರ್ಮ್ ಹೋಲ್ ಅಂದ್ರೆ ಕಂಕುಳ ಅಂತ ಕರಿತೀವಿ. ಸೊ ಇವಾಗ ಇದಕ್ಕೆ ನಾವು ಇಂಚ್ ಟೇಪ್ ಅನ್ನ ಈ ರೀತಿ ಎಲ್ಲಿಗೆ ನಮ್ಮ ಆರ್ಮ್ ಹೋಲ್ ಇದೆ ಅಲ್ವಾ, ಅಲ್ಲಿಗೆನೆ ಈ ರೀತಿ ರೌಂಡ್ ನಲ್ಲಿ ಹಿಡಿಬೇಕು. ಸೊ ನೋಡಿ, ಈ ರೀತಿ ಈಗ ನೀವು ನೋಡ್ತಾ ಇರಬಹುದು, ನನ್ನ ಆರ್ಮ್ ಹೋಲ್ ರೌಂಡ್ 17 ಇಂಚ್ ಬರ್ತಾ ಇದೆ. ಸೊ ಈ ರೀತಿ ಕರೆಕ್ಟ್ ಆಗಿ ಆರ್ಮ್ ಹೋಲ್ಗೆ ಇಂಚ್ ಟೇಪ್ ಅನ್ನ ರೌಂಡ್ ಆಗಿ ಹಿಡಿಬೇಕು. ನೆಕ್ಸ್ಟ್ ಅಳತೆ ಬರುತ್ತೆ ಫುಲ್ ಶೋಲ್ಡರ್. ಫುಲ್ ಶೋಲ್ಡರ್ ಮತ್ತೆ ಆಕ್ಚುಯಲ್ ಶೋಲ್ಡರ್ ಈ ಎರಡು ಪಾರ್ಟ್ಸ್ ನಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಫುಲ್ ಶೋಲ್ಡರ್ ಅಂದ್ರೆ ಏನು ಅಂತ ಮೊದಲು ಹೇಳ್ತೀನಿ. ಫುಲ್ ಶೋಲ್ಡರ್ ಅಂದ್ರೆ ನಮ್ಮ ಒಂದು ಶೋಲ್ಡರ್ ಪಾಯಿಂಟ್ ದಿಂದ ಇನ್ನೂ ಒಂದು ಶೋಲ್ಡರ್ ಪಾಯಿಂಟ್ ವರೆಗೆ ಇದು ಟೋಟಲ್ ಏನು ಅಳತೆ ಬರುತ್ತೆ, ಇದಕ್ಕೆ ಫುಲ್ ಶೋಲ್ಡರ್ ಅಂತ ಹೇಳ್ತಾರೆ. ಮತ್ತೆ ಬ್ಲೌಸ್ ನೀವು ಸ್ಟಿಚ್ ಮಾಡುವಾಗ ನಿಮಗೆ ಆಕ್ಚುಯಲ್ ಶೋಲ್ಡರ್ ಎಷ್ಟು ಬೇಕು ಅದಕ್ಕೆ ಆಕ್ಚುಯಲ್ ಶೋಲ್ಡರ್ ಅಂತ ಹೇಳ್ತಾರೆ. ಫುಲ್ ಶೋಲ್ಡರ್ ಅದ ಅಳತೆನ ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ತಗೋಬೇಕು. ಆಕ್ಚುಯಲ್ ಶೋಲ್ಡರ್ ಏನಿದೆ ಅದು ಅವರವರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಕೆಲವರಿಗೆ ಸ್ವಲ್ಪ ಚಿಕ್ಕ ಶೋಲ್ಡರ್ ಲೈಕ್ ಆಗುತ್ತೆ, ಕೆಲವರಿಗೆ ಬ್ರಾಡ್ ಶೋಲ್ಡರ್ ಲೈಕ್ ಆಗುತ್ತೆ. ಅದನ್ನೆಲ್ಲ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನೋಡೋಣ. ಬಟ್ ಇವಾಗ ನೀವು ಅಳತೆ ತಗೊಳ್ಳುವಾಗ ಫುಲ್ ಶೋಲ್ಡರ್ ಅನ್ನ ಅಳಿಬೇಕು. ಸೊ ಈಗ ಶೋಲ್ಡರ್ ಅದ ಆಕ್ಚುಯಲ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅದು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ, ನಮ್ಮ ಬಾಡಿ ಪಾರ್ಟ್ ಎಲ್ಲಿಗೆ ಎಂಡ್ ಆಗುತ್ತೆ ಮತ್ತೆ ನಮ್ಮ ಕೈ ಪಾರ್ಟ್ ಅನ್ನ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸಿಂಪ್ಲಿ ನೀವೇ ಈ ರೀತಿ ನಿಮ್ಮ ಬೆರಳನ್ನ ಈ ರೀತಿ ಇಟ್ಟು ಇಲ್ಲಿಗೆ ಮೇಲ್ಗಡೆ ಹೋಗ್ಬಹುದು. ನೋಡಿ, ನಾನು ಹೇಗೆ ಹೇಳ್ತಾ ಇದ್ದೀನಿ, ಆರ್ಮ್ ಮೂಲದಿಂದ ಬೆರಳನ್ನ ಈ ರೀತಿ ತಗೊಂಡು ಇಲ್ಲಿ ಮೇಲ್ಗಡೆ ಹೋದಾಗ ಈ ಪಾಯಿಂಟ್ ಏನ್ ಸಿಗುತ್ತೆ ನಮ್ದು, ಇದು ಶೋಲ್ಡರ್ ಪಾಯಿಂಟ್. ಸೇಮ್ ಅದೇ ರೀತಿ ಈ ಕಡೆ ಕೂಡ ನೀವು ನೋಡಬಹುದು, ಮೇಲ್ಗಡೆ ಹೋಗಿ ಈ ಪಾಯಿಂಟ್. ಸೊ ಈ ಪಾಯಿಂಟ್ ದಿಂದ ಈ ಪಾಯಿಂಟ್ ವರೆಗೆ ನೀವು ಟೇಪ್ ಅನ್ನ ಹಿಡಿದು ಅಳಿಬೇಕು. ದಟ್ ಈಸ್ ಯುವರ್ ಫುಲ್ ಶೋಲ್ಡರ್. ಸೊ ಅದನ್ನ ಬ್ಯಾಕ್ ಸೈಡ್ ದಿಂದ ಅಳಿಬೇಕು. ಸೊ ಈಗ ನೋಡಿ, ನಾನು ಶೋಲ್ಡರ್ ಒಂದು ಪಾಯಿಂಟ್ ದಿಂದ ಶೋಲ್ಡರ್ ಇನ್ನೂ ಒಂದು ಪಾಯಿಂಟ್ಗೆ ಇಂಚ್ ಟೇಪ್ ಅನ್ನ ಹಿಡಿದಿದ್ದೀನಿ. ಈಗ ನನ್ನ ಶೋಲ್ಡರ್ 15 ಇಂಚ್ ಬರ್ತಾ ಇದೆ. ಈಗ ನಾನು ಯಾವ ರೀತಿ ಟೇಪ್ ಅನ್ನ ಹಿಡಿದಿದ್ದೀನಿ ಅದನ್ನ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. ನಾನು ತುಂಬಾ ಈ ರೀತಿ ಹಿಂಗೆ ಮೇಲ್ಗಡೆ ಅಥವಾ ಈ ರೀತಿ ತುಂಬಾ ಈ ರೀತಿ ಕೆಳಗಡೆ ಹಿಡಿದಿಲ್ಲ. ಕರೆಕ್ಟ್ ಆಗಿ ನಮ್ಮ ಶೋಲ್ಡರ್ ಭಾಗ ಏನ್ ಬರುತ್ತೆ ಅಲ್ಲಿಂದ ಇಲ್ಲಿವರೆಗೆ ಈ ರೀತಿ ಹಿಡಿಬೇಕು. ತುಂಬಾ ಮೇಲ್ಗಡೆ ಅಥವಾ ತುಂಬಾ ಕೆಳಗಡೆ ಹಿಡಿಬಾರ್ದು. ಸೊ ಇದು ನಂದು ಬರ್ತಾ ಇದೆ 15 ಇಂಚ್. ಈಗ ಬರುತ್ತೆ ಸ್ಲೀವ್ಸ್ ರೌಂಡ್, ಹ್ಯಾಂಡ್ ಸ್ಲೀವ್ಸ್ ಲೆಂತ್. ಸೊ ಅದಕ್ಕಾಗಿ ನಾನು ಈ ರೀತಿ ನಿಂದಿರ್ತಾ ಇದ್ದೀನಿ, ಸೋ ದಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಈಗ ನಾನು ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಹಾಕೊಂಡಿರುವ ಔಟ್ಫಿಟ್ ಅದ ಸ್ಲೀವ್ಸ್ ಲೆಂತ್ ವರೆಗೆ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಲೆಂತ್ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಚಿಕ್ಕ ಇಂಟ್ರೆಸ್ಟ್ ಇದ್ರೆ ಚಿಕ್ಕ ತಗೊಳ್ಳಿ, ದೊಡ್ಡ ಇಂಟ್ರೆಸ್ಟ್ ಇದ್ರೆ ದೊಡ್ಡ ತಗೊಳ್ಳಿ. ಅದನ್ನ ಯಾವ ರೀತಿ ಅಳಿಬೇಕು ಅಂದ್ರೆ, ನಮ್ಮ ಇದು ಶೋಲ್ಡರ್ ಅದ ಈ ಭಾಗ, ಆರ್ಮೋಲದ ಭಾಗ ಏನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಮ್ಮ ಸ್ಲೀವ್ ಸ್ಟಾರ್ಟ್ ಆಗುತ್ತೆ. ನಾನು ಹಾಕೊಂಡಿರುವ ಔಟ್ಫಿಟ್ ಅದ ಜಾಯಿಂಟ್ ತುಂಬಾ ಕೆಳಗಡೆ ಇದೆ. ಸೊ ಅದ್ರ ಬಗ್ಗೆ ನೀವು ಕನ್ಫ್ಯೂಸ್ ಆಗ್ಬೇಡಿ. ನಮ್ಮ ಬ್ಲೌಸ್ ವೇರಿಂಗ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ಸ್ಲೀವ್ಸ್ ಅದ ಜಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನಮಗೆ ಎಷ್ಟು ಬೇಕು ನೋಡಿ. ಈಗ ನಾನು ಹಾಕೊಂಡಿರುವ ಸ್ಲೀವ್ಸ್ ಅದ ಲೆಂತ್ 8.25 ಇಂಚ್ ಬರ್ತಾ ಇದೆ. ಓಕೆ, ಸೊ ಅದನ್ನ ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಷ್ಟು ಚಿಕ್ಕ ಇಡ್ಬೋದು, ದೊಡ್ಡದು ಇರ್ಬೋದು, ನಿಮ್ಗೆ ಬೇಕಾದ್ರೆ
10 ಇಂಚ್ 11 ಇಂಚ್ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಎಷ್ಟು ನಿಮಗೆ ಸ್ಲೀವ್ಸ್ ಅದ ಲೆಂತ್ ಇಂಟ್ರೆಸ್ಟ್ ಇದೆ ಅಲ್ಲಿವರೆಗೆ ನೀವು ಅದನ್ನ ಅಳಿಬಹುದು. ಅದರ ನಂತರ ಬರುತ್ತೆ ಸ್ಲೀವ್ಸ್ ಅದ ರೌಂಡ್. ಸೊ ನಮ್ಮ ಸ್ಲೀವ್ಸ್ ಅದ ಲೆಂತ್ ನಾವು ಎಷ್ಟು ಡಿಸೈಡ್ ಮಾಡಿದೀವಿ ಅಲ್ಲಿಗೆನೆ ಟೇಪ್ ಅನ್ನ ಈ ರೀತಿ ಸುತ್ತಿ ಹಿಡಿಬೇಕು. ಸೊ ನೋಡಿ, ನಮ್ಮ ಸ್ಲೀವ್ಸ್ ಅದ ಲೆಂತ್ ಎಲ್ಲಿವರೆಗೆ ಬೇಕು ಅಲ್ಲಿಗೆ ನಾವು ಇಂಚ್ ಟೇಪ್ ಅನ್ನ ಈ ರೀತಿ ರೌಂಡ್ ಆಗಿ ಹಿಡಿದಾಗ ನಮ್ಗೆ ಸಿಗುತ್ತೆ ಸ್ಲೀವ್ಸ್ ರೌಂಡ್. ಸೊ ಇದು ಎಷ್ಟು ಬರ್ತಾ ಇದೆ ನೋಡಿ, 10.5 ಇಂಚ್ ಬರ್ತಾ ಇದೆ. ಆಮೇಲೆ ಬರುತ್ತೆ ಫ್ರಂಟ್ ನೆಕ್ ಅಂಡ್ ಬ್ಯಾಕ್ ನೆಕ್. ಫ್ರಂಟ್ ನೆಕ್ ಕೂಡ ಶೋಲ್ಡರ್ ದ ಸೆಂಟರ್ ದಿಂದ ನಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ನಾವು ತಗೋಬಹುದು. ಸೊ ಈಗ ನೋಡಿ, 8 ಇಂಚ್ ಬೇಕಾದ್ರೆ ಇಲ್ಲಿವರೆಗೆ ಬರುತ್ತೆ, 7 ಇಂಚ್ ಬೇಕಾದ್ರೆ ಇಲ್ಲಿವರೆಗೆ ಬರುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮ್ಗೆ ಫ್ರಂಟ್ ನೆಕ್ ಅದ ಉದ್ದ ಎಷ್ಟು ಲೈಕ್ ಇದೆ ಅಷ್ಟು ತಗೋಬಹುದು. ನಾನು ಎಕ್ಸಾಂಪಲ್ ಅಂತ ಇಲ್ಲಿ 8 ಇಂಚ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ 8 ಇಂಚ್ ಬೇಕು ಅಂದ್ರೆ ಫ್ರಂಟ್ ನೆಕ್ ಇಲ್ಲಿವರೆಗೆ ಬರುತ್ತೆ. ಇದೇ ರೀತಿ ಬ್ಯಾಕ್ ನೆಕ್ ಕೂಡ ಇದೇ ರೀತಿ ಅಳಿಬೇಕು. ಸೊ ನೋಡಿ, ನಾನು ಶೋಲ್ಡರ್ ದ ಸೆಂಟರ್ ದಿಂದ ಟೇಪ್ ಅನ್ನ ಈ ರೀತಿ ಕ್ರಾಸ್ ನಲ್ಲಿ ಹಿಡಿದಿದ್ದೀನಿ. ಇವಾಗ ನನ್ನ ಬ್ಯಾಕ್ ನೆಕ್ ದ ಉದ್ದ 13 ಇಂಚ್ ಬರ್ತಾ ಇದೆ. ಇದು ಕೂಡ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಇದೆ, ನಿಮ್ಗೆ ಎಷ್ಟು ಬೇಕು ಆ ರೀತಿ ನೀವು ಉದ್ದನ ಇಟ್ಕೋಬಹುದು. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಅಂತ. ಈ ರೀತಿ ಪದ್ಧತಿನ ಬಳಸಿ ನೀವು ನಿಮ್ಮ ಓನ್ ಬಾಡಿ ಮೆಜರ್ಮೆಂಟ್ ತಗೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ನಲ್ಲಿ ಬೇರೆ ಬೇರೆ ಬಾಡಿ ಮೆಜರ್ಮೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಕ್ಲಿಯಾರಿಟಿ ಸಿಗುತ್ತೆ, ಇನ್ನೂ ಈಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ಇದೇ ರೀತಿ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಡೀಟೇಲ್ ಆಗಿ ನಿಮಗೆ ವೆರೈಟೀಸ್ ಆಫ್ ಬ್ಲೌಸಸ್, ಸಿಂಪಲ್ ಬ್ಲೌಸ್ ಇಂದ ಅಡ್ವಾನ್ಸ್ ಬ್ಲೌಸ್ ವರೆಗೆ ಎಲ್ಲಾ ತರಹದ ಬ್ಲೌಸಸ್ ಅನ್ನ ಕಲಿಬೇಕು ಅಂದ್ರೆ ನಮ್ಮ ಬ್ಲೌಸ್ ಮಾಸ್ಟರಿ ಕ್ಲಾಸ್ ಅನ್ನ ನೀವು ಹಿಂದೆ ಜಾಯಿನ್ ಆಗಿ. ಅದರಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ನೀಟಾಗಿ ನಿಮ್ಗೆ ಎಲ್ಲಾ ಪದ್ಧತಿನ ಹೇಳ್ಕೊಡ್ತೀವಿ. ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ವಾಟ್ಸ್ಆಪ್ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಮಾಡಬಹುದು, ಅಥವಾ ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.